ಈಗ ಅಮ್ಮ ಕರೆದು ಪರಮೇಶ್ವರ ಕರೆದು ಕರ್ಣನಲ್ಲಿ ಹೇಳಿದ್ರು. ಕರ್ಣ ನನ್ನಲ್ಲಿ ಹೇಳ್ದ, ನಾನು ಯಾರನ್ನ ಕರೆಯುವ ಅಲ್ಲ ಆಗ್ತಾ ಇರಲಿ. ಹೆಚ್ಚಿಗೆ ಶ್ರೀಮಂತರ ಮನೆಯಲ್ಲಿ ಆಗುವ ಕೆಲಸ ಇದೆ. ಯಾರಲ್ಲಿಯೋ ಹೇಳುದು, ಅವ್ರು ಮಕ್ಕಳದವ್ರ ಹತ್ರ ಹೇಳುದು. ಕೊನೆಗೆ ಸರಿಯಾಗಿ ಇದ್ರೆ ವ್ಯವಸ್ಥೆ ಮಾಡಿದವರು ಯಾರು ಅಂತ ಕೇಳಿಬಿಟ್ಟು ಬೇರೆ ಇಲ್ಲ. ಆದರೂ ನಾನು ಮತ್ತೊಬ್ಬರಿಗೆ ಹೇಳುತ್ತಿಲ್ಲ. ಯಾಕೆ ಇಷ್ಟು ವರ್ಷದಿಂದ ಇಲ್ಲಿ ಇದ್ದವ ಬೇರೆಯವರ ಹತ್ರ ಹೇಳುವುದ? ಕೆಲವು ವರ್ಷದಿಂದ ನಮ್ಮುಡಿಯ ಅನ್ಸ್ಕೊಂಡಿದ್ದೇನೆ. ಮಾತ್ರ ಅಲ್ಲ, ಎಂಥದ್ದೇ ಆಗಿರಲಿ ಮಾಡಿದ್ದೊಟ್ಟಿಲ್ಲ ಅನ್ಸ್ಕೊಂಡಿದ್ದೇನೆ. ಅದು ನಾನೇ ಮಾಡಿದ್ದೇನೆ ಅಂತಲ್ಲ, ನಾನು ದೃಷ್ಟಿನೊಟ್ಟಿಲ್ಲ ಅಂತ ಆಗಿದೆ. ಆದ್ರಿಂದ ಪ್ರಾಮಾಣಿಕ ಹೌದು ಎನ್ನುವುದಕ್ಕಾಗಿ ನಾನೇ ಅವರು ಹೇಳಿದಾಗ ಪ್ರಥಮವಾಗಿ ಹೇಳ್ತಾ ಇದ್ದೇನೆ, ಮುಂಡಾಸನ ಕಳ್ತಿಲ್ಲ. ಈ ಸಭೆಗೆ ಈ ಮುಂಡಾಸನ ಹಳೆ ಹಳೇ ಕಿರೀಟ ಉಂಟು, ಧೂಳು ಹಿಡಿದ ಆ ಕಿರೀಟ ಎಲ್ಲ ಕಟ್ಟು ಕೂತ್ಕೊಳ್ಬೇಕು. ಯಾಕೆ ಅಂದ್ರೆ ಫಸ್ಟ್ ಉಂಟು ಅಂತ ತೋರಿಸ್ಕೊಳ್ಲಿಕ್ಕೆ. ಒಂದು ಹಾಗೆ ಮತ್ತೊಂದು ಧೂಳು ಹಿಡಿದದ್ದು ಹೋಗ್ತದಲ್ಲ ಒಂದ್ಸಲ, ಮಾಡಬೇಕು. ಅಷ್ಟೇ ಅಲ್ಲ, ಓ ಆದಲ್ಲಿ ಒಂದು ಕಂಬ, ಈ ಬಗೆಯಲ್ಲಿ ಒಂದು ಕಂಬ, ಇಲ್ಲಿ ಒಂದು ಕಂಬ, ಅಲ್ಲಿ ಒಂದು ಕಂಬ, ಮುತ್ತು ರತ್ನ ವಜ್ರ ಹೊರಡುರಿ ಇತ್ಯಾದಿಗಳನ್ನೆಲ್ಲ ಗಾಳಿ ಧೂಳಿಗಾಗಿ ಏರಿಸಬೇಕು. ರತ್ನ ಬಂದ ಆದ್ರೂ ಎಲ್ಲ ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡಿದ್ದೇವೆ. ಹಾಗಾಗಿ ಎಲ್ಲ ಕೂತ್ಕೊಂಡು ನೋಡಿದ ಅವರು ಅರ್ಥ ಮಾಡಿದವಂತೆ. ಈಗ ಕೃಷ್ಣ ಬಂದು ಹೇಗೆ